ಸಂಕಲ್ಪ ವಾಣಿ ನ್ಯೂಸ್ ವೀಕ್ಷಕರೇ ನಮಸ್ಕಾರ. ಸಂಕಲ್ಪವಾಣಿ ನ್ಯೂಸ್ಗೆ ಸ್ವಾಗತ. ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 18ರಲ್ಲಿ ಅಮೃತ 2.0 ಕಾಮಗಾರಿ ಇದೀಗ ಸಾರ್ವಜನಿಕರ ಪಾಲಿಗೆ ಸಂಕಷ್ಟವಾಗಿ ಪರಿಣಮಿಸಿದೆ. ಚೌಡೇಶ್ವರ ದೇವಸ್ಥಾನದ ಸಮೀಪ ನಡೆಯುತ್ತಿರುವ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆಯುತ್ತಿದೆ ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದಾರೆ. ಕಾಮಗಾರಿಗಾಗಿ ರಸ್ತೆಗಳನ್ನು ಅಗೆದು ಪೈಪ್ ಅಳವಡಿಸಿದ ಬಳಿಕ ಗುಂಡಿಗಳನ್ನು ಸಮರ್ಪಕವಾಗಿ ಮುಚ್ಚದೆ ಹಾಗೇ ಬಿಟ್ಟಿರುವುದರಿಂದ ಸಾರ್ವಜನಿಕರ ಸಂಚಾರ ದುಸ್ತರವಾಗಿದೆ. ರಾತ್ರಿ ವೇಳೆ ಬೆಳಕಿನ ಕೊರತೆಯಿಂದ ಮಕ್ಕಳು, ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ಜೀವವನ್ನು ಅಂಗೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವುದೇ ಕ್ಷಣದಲ್ಲಿ ಅಪಘಾತ ಸಂಭವಿಸುವ ಆತಂಕ ಎದುರಾಗಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಇನ್ನೊಂದೆಡೆ ಕಾಮಗಾರಿ ವೇಳೆ ಕುಡಿಯುವ ನೀರಿನ ಪೈಪ್ಗಳು ಹಾನಿಗೊಳಗಾದ ಪರಿಣಾಮ ಕಳೆದ 15 ದಿನಗಳಿಂದ ವಾರ್ಡ್ ನಿವಾಸಿಗಳಿಗೆ ನೀರು ಸರಬರಾಜಾಗುತ್ತಿಲ್ಲ. ಕುಡಿಯುವ ನೀರಿಗಾಗಿ ಜನರು ಪರದಾಡುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಮಸ್ಯೆ ಮತ್ತಷ್ಟು ಗಂಭೀರವಾಗಿದೆ ಎಂದು ಆರೋಪಿಸಲಾಗಿದೆ. ಸ್ಥಳೀಯ ಮುಖಂಡ ಶೌಕತ್ ಅಲಿ ಮಾತನಾಡಿ, ಅಮೃತ್ 2.0 ಯೋಜನೆಯಡಿ ಹೊಸ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ಆರಂಭಿಸುವಾಗಲೇ ಈಗಾಗಲೇ ಇರುವ ಕುಡಿಯುವ ನೀರಿನ ಪೈಪ್ಗಳಿಗೆ ಹಾನಿಯಾಗದಂತೆ ಎಚ್ಚರಿಕೆಯಿಂದ ಕೆಲಸ ಮಾಡುವಂತೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೆವು. ಆಗ ಯಾವುದೇ ಸಮಸ್ಯೆ ಆಗುವುದಿಲ್ಲ, ಶೀಘ್ರದಲ್ಲೇ ಕಾಮಗಾರಿ ಪೂರ್ಣಗೊಳಿಸುತ್ತೇವೆ ಎಂದು ಅಧಿಕಾರಿಗಳು ಭರವಸೆ ನೀಡಿದರು. ಆದರೆ ಇಂದು ಆ ಭರವಸೆ ಹುಸಿಯಾಗಿದೆ. ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆದ ಪರಿಣಾಮ ಜನರು ನೀರಿಲ್ಲದೆ ಪರದಾಡುವಂತಾಗಿದೆ ಎಂದು ಆರೋಪಿಸಿದರು. ಇಲ್ಲಿ ಮುಬಾರಕ್ ಮಿಯಾ ಮಸೀದಿ ವರೆಗೆ ಪೈಪ್ಲೈನ್ ಹಾಕಲು ಬಂದಿದ್ರು. ಆದ್ರೂ ನಾವು ಅವತ್ತು ಈ ಹಳೆ ಸಮಸ್ಯೆ ನಮ್ಗಿತ್ತು, ಆ ಸಮಸ್ಯೆ ನೋಡಿಕೊಂಡು ನಾವು ಪಕ್ಕದಲ್ಲಿ ಹಾಕೊಂಡು ಬರಕ್ ಹೇಳಿದ್ವಿ. ಆದ್ರೆ ಅವ್ರು ಸಂಬಂಧಪಟ್ಟವರು ಬಹುಶಃ ಶಕ್ಷವಲ್ಲಿ ಇರ್ಬೋದು. ಅವ್ರೇನಂದ್ರೆ ಅಣ್ಣ ನಿಮ್ಗೆ ಏನ್ ತ್ರಾಸ ಕೊಡಂಗಿಲ್ಲ, ಏನ್ ಮಾಡಂಗಿಲ್ಲ ಅಂತ ಇದೇ ಲೈನಿಗೆ ಬಂದ್ರು. ಯಾಕಂದ್ರೆ ಈ ಕಡೆ ತೋಡಿದಿತ್ತು, ಅದು ಮೆತ್ತಗಿರ್ತೈತೆ ನಮ್ಮ ಲೆಕ್ಕಕ್ಕೆ ಅವ್ರು ಬಂದ್ರು. ಬಂದ ಮೇಲೆ ಏನಾಯ್ತು, ಹೇಳ್ಕೊಂತ ಬಂದ್ರು, ನಾವ್ ಹೇಳಿದಂಗೆಲ್ಲ ನೀವ್ ಯಾಕೆ ಟೆನ್ಷನ್ ತಗಂತೀರಿ, ಅದ್ ಸಮಸ್ಯೆ ನಮಗಾಗ್ತೈತಿ. ತಾವೇನ್ ಬರ್ತಾರ, ತೋಡ್ತಾರ, ಹೋಗ್ಬಿಡ್ತಾರ. ಸಮಸ್ಯೆ ಆಗದ್ ನಮ್ಗ. ಈಗ 12 ದಿವಸ ಆಯ್ತು ನೀರಿಲ್ಲ, ಎಲ್ಲಿಗೆ ಹೋಗಮ್ಮ? ಏನ್ ಜನಪ್ರತಿನಿಧಿಗಳು ಎಲ್ಲೇ ಇವೆ ಕುಂದಿರ್ತಾರ, ಸಂಬಂಧಪಟ್ಟವ್ರು ಇವ್ರನ್ನ ಕರೆಸ್ತಾರ, ಭಾಷಣ ಮಾಡ್ತಾರ, ಪ್ರೆಸ್ ಮೀಟ್ ಮಾಡ್ತಾರ, ಹೇಳ್ತಾರ ಎಲ್ಲಿದಾವ್ ನೀರು? ಮಾಜಿ ಸಚಿವರು ಹೇಳದ್ ನೋಡಿದ್ರೆ ಆ ರೀತಿ ವರ್ಣನೆ ಮಾಡ್ತಾರೆ ತಮ್ಮ ಒಂದು ಬಣ್ಣ ಮುಚ್ಚಿಕೊಳ್ಳಲು. ಆದ್ರೆ ಇಲ್ಲಿ ಏನೇನೇನೇ ಏನಿದ್ರ ಅರ್ಥ? ಆಮೇಲೆ ಸರಿಯಾಗಿ ಕೆಲಸಗಳದ್ದು ಕಾಂಟ್ರಾಕ್ಟ್ ಯಾರು ಗೊತ್ತಿಲ್ಲ, ಸಬ್ ಕಾಂಟ್ರಾಕ್ಟ್ ಯಾರು ಗೊತ್ತಿಲ್ಲ. ಬಂದ್ರೇನು ಅದು ತೋಡಿದ್ರೇನು ಹೊಂಟು ಬಿಟ್ರೇನು, ಯಾರು ಮಾಡ್ಬೇಕು? ಅದು ಇದ್ರದ್ದು ಪೈಪ್ಲೈನ್ ಜೆಜೆಎಂ ಕಾಮಗಾರಿ ನಡೆದೈತೆ. ಈಗ 10-12 ದಿವಸ ಆಯ್ತು. ಕಾಂಟ್ರಾಕ್ಟ್ ಮಾಡ್ತೀವಿ ಬಿಡ್ತೀವಿ ಅಂತಾರೆ, ಎಲ್ಲಿ ಮಾಡಕತ್ತಾರ? ರೆಸ್ಪಾನ್ಸೇ ಇಲ್ಲ. ಕಡಿಗೆ ನಡ್ರಿ, ಎಲ್ಲೆಲ್ಲ ಒಂದಲ್ಲಿ ಐತಪ್ಪ, ಏನನ್ ಮಾಡಮ್, ಸಿಸಿ ಒಡ್ಸೋದ್ ಹೇಳ್ರಿ. ಈಗ ಹೇಳಿವಿ, ಆಲ್ರೆಡಿ ಮಾತಾಡಿದ್ದೈತೆ. ಅವ್ರಿಗೆ ಕಾಂಟ್ರಾಕ್ಟರ್ ಮಾತಾಡ್ತೀನಿ ಅಂತಾನ. ಅಂಕರು ಏನೇನೇನೇನಿಲ್ಲ ಪ್ರೋಸೆಸ್. ಮುಖ್ಯಾಧಿಕಾರಿ ಪರಶುರಾಮ್ ದೇವಮನಿ ಏನ್ ಇದಾನ ಆತ ಮಾನ್ಯಾಗ ಇದಾನೋ ಎಲ್ಲೇ ಇದಾನೋ ಆತ ಬರೀ ಹೇಳಿದ್ರೆ ಹೇಳಿಕೆಯಲ್ಲೇ ಕೇಳ್ಬೇಕು ಅವ್ರ ಮಾತುಗಳು. ನಿಜ ರೂಪದಲ್ಲಿ ಅಂಕರು ಏನೇನೇನೇನಿಲ್ಲ. 5 ದಿವ್ಸಕ್ಕೊಮ್ಮೆ ಬರ್ತೈತೆ. 5 ದಿವ್ಸಕ್ಕೊಮ್ಮೆ ಬಂದ್ರೇನು ಬರೋ ದಿವ್ಸ ನಾವು ಫೋನ್ ಮಾಡಿ ಅವ್ನು ನೀರ್ ಬಿಡೋ ನಿದ್ದೆ ಗಣ್ಯಾಗಿರ್ತಾನ. ನಾವು ಫೋನ್ ಮಾಡಿದ್ರೆ ಅಣ್ಣ ನಾಳೆ ಸುಮ್ಮನಿದ್ದು ಬಿಡ್ಬೇಕು ನಾವು. ವಾರ್ಡ್ ನಿವಾಸಿ ಶಫಿ ಚೌಷ್ ಮಾತನಾಡಿ, ಜೆಜೆಎಂ ಕಾಮಗಾರಿಗೆ ಈಗಾಗಲೇ ಇದ್ದ ಕುಡಿಯುವ ನೀರಿನ ಪೈಪ್ಗಳನ್ನು ಹಾನಿಗೊಳಿಸಿದ್ದಾರೆ. ಕಳೆದ 15 ದಿನಗಳಿಂದ ವಾರ್ಡ್ಗೆ ನೀರು ಸರಬರಾಜಾಗುತ್ತಿಲ್ಲ. ಇಂಜಿನಿಯರ್ಗಳು ಹಾಗೂ ಅಧಿಕಾರಿಗಳನ್ನು ಕೇಳಿದರೆ ಯಾರೂ ಸ್ಪಂದಿಸುತ್ತಿಲ್ಲ. ಬದಲಾಗಿ ನಮಗೆ ಗದರಿಸುತ್ತಾರೆ. ರಸ್ತೆಗಳನ್ನು ಅಗೆದು ಹಾಗೆಯೇ ಬಿಟ್ಟಿರುವುದರಿಂದ ಸಾರ್ವಜನಿಕರು ಜೀವದ ಭಯದಲ್ಲಿ ಓಡಾಡುವಂತಾಗಿದೆ. ಕೂಡಲೇ ಕಾಮಗಾರಿ ಪೂರ್ಣಗೊಳಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ನಮಸ್ಕಾರ, ನನ್ನ ಹೆಸರು ಶಫಿ ಚೌಸ್ ಅಂತ. 18ನೇ ವಾರ್ಡಿನ ನಿವಾಸಿ ನಾವು. 18ನೇ ವಾರ್ಡಿನ ನಿವಾಸಿಗಳು ನಾವು. ಇಲ್ಲಿ ಜೆಜೆಎಂ ಕಾಮಗಾರಿ ನಡೀತಾ ಇದೆ. ಕಾಮಗಾರಿಯಲ್ಲಿ ನಮ್ಮ ಪೈಪ್ಲೈನ್ ಎಲ್ಲ ಹೊಡೆದಿದ್ದಾರೆ, ನೀರಿನ ಪೈಪ್ಲೈನ್. ಇವತ್ತಿಗೆ 12 ದಿನ ಆಯ್ತು, ಯಾವುದೇ ಕೆಲಸ ಮಾಡವಲ್ರು. ಜ್ಞಾನೇಂದ್ರ ಸಿಂಗ್ ಅಂತ ಇದಾನ ಗುತ್ತೇದಾರ ಇದಾರ. ಇಲ್ಲಿ ಕೆಲಸನೇ ಕೇಳಿದ್ರ ಯಾವುದೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ.
ಉಡಾಪಿ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಕೆಲಸ ಮಾಡೋರು ಯಾವುದೇ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. AW ಚವ್ಹಾಣ್ ಅವ್ರಿಗೆ ಫೋನ್ ಮಾಡಿದ್ರಿ ಏನಂತಾರ, ಇಲ್ರಿ ನಾವ್ ಹೇಳಿವಿ ಅವ್ರು ಮಾಡ್ತಾರ ತಡ್ರಿ, ನೀವು ಬೇರೆ ಮ್ಯಾಗ ಯಾಕೆ ಫೋನ್ ಮಾಡ್ತೀರ ಅಂತಾರ ಅವ್ರು ಚವ್ಹಾಣ್ ಅವರು. ಇವ್ರು ಏನ್ ಮಾಡ್ತಾರ, ಇವ್ರು ಪುರಸಭೆ ಅಧಿಕಾರಿ ಮುಖ್ಯಾಧಿಕಾರಿ ಹೇಳಿದ್ರೆ ಏನಂತಾರ ಇವ್ರು, ಇಲ್ರಿ ನಾವ್ ಮಾತಾಡಿವಿ ಇದಕ್ಕ ಜ್ಞಾನೇಂದ್ರ ಸಿಂಗ್ ಅವ್ರಿಗೆ ಮಾತಾಡಿವಿ ಅಂತಾರ. ಆದ್ರೆ ಏನು ಮಾಡವಲ್ರಿ ಅವ್ರು. ಜ್ಞಾನೇಂದ್ರ ಸಿಂಗ್ ಬರೀ 0. ಇಲ್ಲಿ ಕೆಲಸ ಮಾಡೋದ್ ಪೈಪ್ ಲೈನ್ ಹೊಡ್ಯಾಕತ್ತಾರ, ಹಂಗೆ ಹೋಗಿ ಬಿಡ್ತಾರ. ಯಾವ್ದು ಕೆಲಸ ಮಾಡವಲ್ರು. ಇವ್ರು ಸಚಿವರು ಶಾಸಕರು ಏನೇನ್ ಮಾಡ್ತಾ ಇಲ್ಲ ಈ ಕೆಲ್ಸಗಳು. ಇಲ್ಲಿ ಹೊಡಿತಾರ, ಇಲ್ಲಿ ಹೋಗ್ಬಿಡ್ತಾರ. ಪೈಪ್ ಲೈನ್ ಹಿಂಗ್ ಹೊಡ್ಯಾಕತ್ತಾರ, ಹೊಡಿತಾರ, ಹೋಗ್ಬಿಡ್ತಾರ. 12 ದಿನ ಆಯ್ತು ನೀರಿಲ್ಲ ನಮ್ಗೆ, ಎಲ್ಲಿ ಹೋಗ್ರಿ? ಈ ತರ ಮಾಡಿ ನಮ್ಗೆ ಏನಂತಾರ, ಈ ಕೆಲಸ ಮಾಡ್ರು ಕಲ್ಸಕತ್ತಾರ, ಅವ್ರು ದಾದಾಗಿರಿ ಮಾಡಕತ್ತಾರಿ, ಗುಂಡಾಗಿರಿ. ಏನಂತಾರ, ಇಲ್ಲಿ ತೆಗಿರಿ ಕಲ್ಲಂದ್ರೆ ತೆಗೆದಿಲ್ಲ ನೋಡಿ, ಏನ್ ಮಾಡ್ತೀವಿ ಮಾಡೋಗನಕತ್ತಾರ್ರಿ. ಎಂತ ದಾದಾಗಿರಿ ಇದನ್ನ ಬಂದು ಊರ್ ಬಿಟ್ಟು ಊರ್ ಬಂದು ಇಲ್ಲಿ ಕೆಲಸ ಮಾಡಕತ್ತಾರ, ನಮಗ್ ದಾದಾಗಿರಿ ಮಾಡಕತ್ತಾರಿ ಇವ್ರು. ಎಷ್ಟು ದಾದಾಗಿರಿ ಮಾಡಕತ್ತಾರ ಗೊತ್ತದಿಲ್ಲ. ಸಮಸ್ಯೆ ಕುರಿತು ಗುತ್ತಿಗೆದಾರರು ಹಾಗೂ ಪುರಸಭೆ ಅಧಿಕಾರಿಗಳನ್ನು ಸಂಪರ್ಕಿಸಿದರೂ ಉಡಾಫಿಯ ಉತ್ತರ ನೀಡಲಾಗುತ್ತೆ. ಅಲ್ಲದೆ ಕೆಲ ಕಾರ್ಮಿಕರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸದೆ ದೌರ್ಜನ್ಯ ಧೋರಣೆಯಲ್ಲಿ ಮಾತನಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಇನ್ನು ಇಷ್ಟೆಲ್ಲ ಸಮಸ್ಯೆಗಳ ನಡುವೆಯೂ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಾಮನೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಶೀಲಿಸದೆ ಜನರ ಅಹವಾಲುಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಎಲ್ಲಿದ್ದಾರೆ? ಜನಪ್ರತಿನಿಧಿಗಳು ಎಲ್ಲಿದ್ದಾರೆ? ಶಾಸಕರು ಹಾಗೂ ಮಾಜಿ ಸಚಿವರ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಯಾವಾಗ ಎಂದು ವಾರ್ಡ್ ನಿವಾಸಿಗಳು ಪ್ರಶ್ನಿಸುತ್ತಿದ್ದು, ತಕ್ಷಣ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಪೂರ್ಣಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಶಿವಕುಮಾರ್ ಚಲ್ಮಲ್, ಸಂಕಲ್ಪವಾಣಿ ನ್ಯೂಸ್, ಮಾನ್ವಿ.